ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಹಬ್ಬನ ಮಾಡೋದು ಒಂಥರ ಚೆಂದ ಅಂತಲೇ ಹೇಳ್ಬೋದು. ಅಂದರೆ ಹಿಂದೂಗಳ ಹಬ್ಬಲಿ ತುಂಬ ವಿಶೇಷವಾಗಿ ಹಬ್ಬ ಇರೋದು ಅಂದರೆ ದೀಪಾವಳಿ ಅಂತಲೂ ಹೇಳ್ಬೋದು. ಯಾಕಂದರೆ ನಾರ್ಮಲಾಗಿ ದೇವ್ರ ಫೋಟೋ ಮುಂದೆ ದೀಪನ ಹಚ್ತಾನೆ ಇರ್ತೀವಿ. ವಾರ ಆಗ್ಬೋದು, ಹಬ್ಬಗಳಲ್ಲಾಗ್ಬೋದು ಹಚ್ತಾನೆ ಇರ್ತೀವಿ. ಆದರೆ ಬಾಗಿಲ ಹತ್ರ ಆಗ್ಬೋದು, ಮತ್ತು ಗೇಟ್ ಹತ್ರ, ತುಳಸಿ ಹತ್ರ ಈ ಥರ ಎಲ್ಲ ದೀಪನ ಹಚ್ಚಿ ನಾವು ಒಂದು ಸ್ವಲ್ಪ ಸೆಲೆಬ್ರೇಷನ್ ಮಾಡೋದು ಅಂದರೆ ದೀಪಾವಳಿಲಿ ಅಂತಲೇ ಹೇಳ್ಬೋದು. ಎಲ್ಲ ಹಬ್ಬಗಳಿಗಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾರ್ಮಲಾಗಿ ಫೋಟೋಗಳ ಮುಂದೆ ದೀಪ ಹಚ್ತೀವಿ, ಆಮೇಲೆ ಲೈಟೆಲ್ಲ ಹಾಕ್ತೀವಿ, ಹಬ್ಬಗಳಲ್ಲಿ ಅಡುಗೆಗಳನ್ನ ಮಾಡ್ತೀವಿ, ಈ ಥರ ಎಲ್ಲ ಮಾಡ್ತೀವಿ. ಆದರೆ ರೋಡಲ್ಲೆಲ್ಲ ದೀಪ ಹಚ್ಚಿ ಪಟಾಕಿ ಎಲ್ಲ ಹೊಡೆದು ಒಂಥರ ಚೆಂದ ಅಂತಲೇ ಹೇಳ್ಬೋದು. ಅದು ಹಿಂದೂಗಳೆಲ್ಲ ಪ್ರತಿಯೊಂದು ಹಬ್ಬಗಳಲ್ಲೂ ಒಂದು ವಿಶೇಷ ಇರುತ್ತೆ. ಅದೇ ಥರ ಈ ಹಬ್ಬದಲ್ಲೂ ದೀಪ ಹಚ್ಚೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ನಮ್ಮ ಹಬ್ಬಗಳನ್ನು ನಾವು ಸೆಲೆಬ್ರೇಟ್ ಮಾಡಿದ್ರೆ ಇನ್ಯಾರು ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ. ನಾರ್ಮಲಾಗಿ ಬೆಳಗ್ಗೆನೇ ಎದ್ದು ಫೋಟೋಗೆಲ್ಲ ರೆಡಿ ಮಾಡಿ, ಸ್ನಾನ ಎಲ್ಲ ಮಾಡಿ, ಪೂಜೆ ಎಲ್ಲ ಮುಗಿಸಿ ತಿಂಡಿಗೆ ರೆಡಿ ಮಾಡಿಬಿಡ್ತೀವಿ. ತಿಂಡಿ ಎಲ್ಲ ಮಾಡಿಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡಿ ಸಂಜೆಗೂ ಅಡುಗೆ ಮಾಡಿಟ್ಬಿಟ್ಟು, ಯಾಕಂದರೆ ಸಂಜೆ ಮೇಲೆ ದೀಪ ಹಚ್ಚಬೇಕು ಈಚೆ ಎಲ್ಲ. ಹಾಗೆ ಪಟಾಕಿ ಹೊಡಿಬೇಕಲ್ವ, ತುಂಬ ಲೇಟ್ ಆಗಿಬಿಡುತ್ತೆ ಅಡುಗೆ ಅಂತ ನಿಂತ್ಕೊಂಡ್ರೆ, ಮಳೆ ಬಂದುಬಿಟ್ರೆ ಕಷ್ಟ, ದೀಪಗಳಿಗೆಲ್ಲ ನೀರಾಗಿಬಿಡುತ್ತೆ. ಅದಕ್ಕೇ ಸಂಜೆ 6 ಗಂಟೆಗೇ ಮತ್ತೆ ಮುಖ ಎಲ್ಲ ತೊಳೆದು ಮತ್ತೆ ಪೂಜೆ ಎಲ್ಲ ರೆಡಿ ಮಾಡಿ ದೀಪಗಳೆಲ್ಲ ರೆಡಿ ಮಾಡ್ಕೊತೀವಿ. ದೀಪಕ್ಕೆ ಮಾಮೂಲಿ ಅರಿಶಿನ ಕುಂಕುಮ ಎಲ್ಲ ಹಾಕಿ, ಕೆಳಗಡೆ ಸಗಣಿ ಹಾಕಿ, ಅದಕ್ಕೆ ವೀಳ್ಯದೆಲೆ ಎಲ್ಲ ಹಾಕಿ, ಹೂವೆಲ್ಲ ಹಾಕಿ ದೀಪನ ಹಚ್ತೀವಿ. ಗೇಟ್ ಹತ್ರ ಆಗ್ಬೋದು, ಬಾಗಿಲ ಹತ್ರ ಆಗ್ಬೋದು, ತುಳಸಿ ಹತ್ರ ಆಗ್ಬೋದು, ಎಲ್ಲ ಹಚ್ತೀವಿ. ತುಳಸಿಗೆ ನಾವು ನಾರ್ಮಲಾಗಿ ಒಂದೊಂದು ಹಚ್ತಾಯಿದ್ವಿ ಇವಾಗ ಎರಡೆರಡು ಹಚ್ಚಬೇಕು, ಒಂದು ಹಚ್ಚಬಾರ್ದು ಅಂತ ಹೇಳಿದ್ರು. ಅದಕ್ಕೇ ಎರಡೆರಡು ಹಚ್ತೀವಿ. ತುಂಬ ಚೆಂದ ಅನಿಸುತ್ತೆ ಹಬ್ಬಗಳಲ್ಲಿ. ಇದೊಂಥರ ವಿಶೇಷ ಹಬ್ಬ ಅಂತಲೇ ಹೇಳ್ಬೋದು. ಅದರಲ್ಲೂ ಪಟಾಕಿ ಹೊಡೆಯೋದಂತೂ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಆದರೆ ನನಗೆ ದಪ್ಪ ಪಟಾಕಿ ಎಲ್ಲ ಆಗೋಲ್ಲ. ಅಂದರೆ ತುಂಬ ಸೌಂಡ್ ಬರೋದು, ಈ ಬಾಂಬು ಮತ್ತು ಲಕ್ಷ್ಮಿ ಪಟಾಕಿ ಈ ಥರ ಎಲ್ಲ ಸೌಂಡ್ ಬರೋ ಅಂತೂ ನನಗಾಗಲ್ಲ. ಏನಿದ್ರು ಭೂಚಕ್ರ, ಹೂಕುಂಡ ಈ ಥರ ಎಲ್ಲ ಮಾತ್ರ ನಾನು ಹಚ್ಚೋದು. ಜಾಸ್ತಿ ದೊಡ್ಡ ಪಟಾಕಿನ ಹಚ್ಚಲ್ಲ. ಆಮೇಲೆ ಮನೆಯವರು ಪಟಾಕಿ ತರಿಸ್ಕೊಂಡಿದ್ಯಾ ಹಚ್ಚು ಅಂತಂದರೆ ಭಯದಲ್ಲಿ ಏನೋ ಹೇಳ್ತಿದ್ದಾರಲ್ಲ ಅನ್ನೋದಕ್ಕೋಸ್ಕರ ಎಲ್ಲೋ ಒಂದೊಂದು ಹಚ್ತೀನಿ ಅನ್ನೋದು ಬಿಟ್ಟರೆ, ನಾನಂತೂ ದೊಡ್ಡ ಪಟಾಕಿನ ಹೊಡೆಯೋದಕ್ಕೇ ಹೋಗೋಲ್ಲ. ಈ ಸರಿ ನಾವು ಜಾಸ್ತಿ ಪಟಾಕಿ ತಂದಿರಲಿಲ್ಲ, ಒಂದೇ ಒಂದು ಬಾಕ್ಸ್ ತಂದಿದ್ದೇನೆ. ಅದನ್ನೇ 3 ದಿನ ಹಚ್ಚಿದ್ದೀವಿ. ನಾರ್ಮಲಾಗಿ 3 ದಿನವೂ ಕೂಡ ಇದೇ ಥರ ಹಬ್ಬ ಮಾಡೋದು. ಅದಕ್ಕೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾವು ಪಟಾಕಿ ಹೊಡಿಬೇಕಾದ್ರೇ ಎದುರುಗಡೆನೇ ಪಾಪು ಬಂದಿದ್ದು, ಅದನ್ನು ಕರ್ಕೊಂಡು ಸಣ್ಣದಾಗಿ ಪಟಾಕಿ ಹೊಡಿತಿದ್ದಲ್ವ. ಅಂದರೆ ದೊಡ್ಡ ಪಟಾಕಿ ಹೊಡೆದಿರಲಿಲ್ಲಲ್ಲ, ಅದಕ್ಕೋಸ್ಕರ ಪಾಪುನ ಕರ್ಕೊಂಡು ಪಟಾಕಿನ ಹೊಡಿದ್ವಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಬೆಳಿಗ್ಗೆ ಮಾಮೂಲಿ ತಿಂಡಿಗೆ ಮಾಮೂಲಿ ಉಪ್ಪಿಟ್ಟು, ಕೇಸರಿಬಾತ್ ಮಾಡಿದ್ದೆ ಅಷ್ಟೇ. ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದ್ದೆ, ಸಂಜೆ ಅನ್ನ ಸಾಂಬಾರು ಪಾಯಸ ಮಾಡಿದ್ದೆ. ಇದೇ ಥರ 3 ದಿನನೇ ಏನಾದರೂ ಒಂದು ಸ್ವಲ್ಪ ವೆರೈಟೀಸ್ ಮಾಡಿದ್ದೆ ಅಷ್ಟೇ. ಜಾಸ್ತಿ ಏನು ಗ್ರ್ಯಾಂಡಾಗೇನು ಮಾಡೋದಕ್ಕೆ ಹೋಗಿರಲಿಲ್ಲ. ಯಾಕಂದರೆ ಪಟಾಕಿ ಹೊಡೆಯೋ ಬಿಸಿಲಿ ಯಾವ ಅಡುಗೆ ಮಾಡೋಕ್ಕೆ ಮೂಡಿರಲಿಲ್ಲ. ಅಡುಗೆ ಮನೇಲಿ ನಿಂತ್ಕೊಬಿಟ್ರೆ ಪಟಾಕಿ ಹೊಡೆಯೋಕ್ಕಾಗಲ್ಲ. ಯಾಕಂದರೆ ಸಂಜೆ ಮಳೆ ಬೇರೆ, ಎಲ್ಲಿ ಮಳೆ ಹೇಳ್ಕೊಬಿಡುತ್ತೋ, ದೀಪಗಳಿಗೆ ನೀರಾಗಿಬಿಡುತ್ತೋ, ಪಟಾಕಿ ಹೊಡೆದ್ರೆ ಎಲ್ಲಿ ಫುಲ್ ತೇವಾಗ್ಬಿಡುತ್ತೋ. ಪಟಾಕಿ ಹೊಡೆದ್ಮೇಲೆ ಮಳೆ ಬಂದುಬಿಟ್ರೆ ಸಡನ್ಲಿ ಫುಲ್ ಪಟಾಕಿ ಎಲ್ಲ ರೋಡ್ಗೆಲ್ಲ ಅಂಟ್ಕೊಬಿಡುತ್ತೆ, ಕಸ ಎಲ್ಲ ಗುಡಿಸೋದಕ್ಕಾಗಲ್ಲ ಅಂತ ಯೋಚನೆ ಇರುತ್ತೆ. ಅದಕ್ಕೇ ಸಂಜೆಗೂ ಮಧ್ಯಾಹ್ನನೇ ಅಡುಗೆ ಮಾಡಿ ಇಟ್ಬಿಡೋದು. ಆಮೇಲೆ ಸಂಜೆ ಮೇಲೆ ಫ್ರೀಯಾಗಿ ಆರಾಮಾಗಿ ದೀಪ ಹಚ್ಚೋದು, ಪಟಾಕಿ ಹೊಡೆಯೋದು, ಹರಟೆ ಹೊಡೆಯೋದು ಇದೇ ಮಾಡೋದು. ವರ್ಷವೂ ಇದೇ ಕಂಟಿನ್ಯೂ ಮಾಡೋದು. ನಾವು 3 ದಿನವೂ ಕೂಡ ಸೇಮ್ ಇದೇ ರೀತಿಯೇ ಮಾಡೋದು. ನಮ್ಮ ರೋಡಲ್ಲಂತೂ ಸಿಕ್ಕಾಪಟ್ಟೆ ಪಟಾಕಿ ಹೊಡೆದ್ರು. ನಾವು ಸ್ವಲ್ಪ ಹೊಡೆದ್ವಿ ಅನ್ನೋದು ಬಿಟ್ಟರೆ, ಪಕ್ಕದ ಮನೆಯವರೆಲ್ಲ ಫುಲ್ ಗ್ರ್ಯಾಂಡಾಗಿ ಜಾಸ್ತಿ ಪಟಾಕಿ ಹೊಡೆದ್ರು. 11 ಗಂಟೆ 11:30 ತನಕ ನಿದ್ದೆನೇ ಬಂದಿಲ್ಲ, ಅಷ್ಟು ಪಟಾಕಿ ಹೊಡೆದ್ರು. ಒಂಥರ ಚೆಂದ ಇತ್ತು ಹಬ್ಬ ನೋಡೋದಕ್ಕೆ. ಹಾಗೆ ಪಟಾಕಿ ಹೊಡೆಯೋದನ್ನಾಗ್ಬೋದು, ನಾವು ಪಟಾಕಿ ಹೊಡೆಯೋದಾಗ್ಬೋದು, ಎಲ್ಲ ನೋಡೋದಕ್ಕೂ ಚೆಂದ ಇತ್ತು. ನೋಡಿ ಪಾಪು ಎದ್ರುಕೊಂತಾನೆ ಇಲ್ಲ ಅವನು. ನಾನು ಹೊಡಿತೀನಿ ಕೊಡಿ, ನಾನು ಹಚ್ತೀನಿ ಕೊಡಿ ಅಂತ ಇದ್ದ. ನಾವು ಭಯ, ಪಾಪು ಆಮೇಲೆ ಎದ್ರುಕೊಬಿಡ್ತಾನೆ ಅಂತಂದ್ಬಿಟ್ಟು ನಾವು ಅವ್ನ ಕೈಲಿ ಕೊಟ್ಟಿನ, ನಾವು ಹಿಡ್ಕೊಂಡು ಅವ್ನ ಕೈ ಇಟ್ಕೊಂಡು ಹೊಡ್ಸಿದ್ವಿ ಅಷ್ಟೇ. ಒಂಥರ ಚೆಂದ ಇತ್ತು. ನನಗಂತೂ ತುಂಬ ಖುಷಿಯಾಯಿತು. 2 ದಿನ ಮಳೆ ಬಂದಿಲ್ಲ, ಆದರೆ 3ನೇ ದಿನ ಸ್ವಲ್ಪ ಮಳೆ ಬಂದುಬಿಡ್ತು. ಅದಕ್ಕೇ ಬೇಗನೆ ದೀಪ ಹಚ್ಚಿ ದೀಪನ ಬೇಗನೆ ಎತ್ಕೊಂಡ್ಬಿಟ್ಟಿದ್ವಿ. ಅದಕ್ಕೆ 3ನೇ ದಿನದ ವೀಡಿಯೋ ಮಾಡೋದಕ್ಕಾಗಿಲ್ಲ. ಆದರೆ 2 ದಿನ ಮಳೆ ಬಂದಿರಲಿಲ್ಲ ಸಂಜೆ. ಅದಕ್ಕೇ ಆರಾಮಾಗಿ 9:30 10 ಗಂಟೆ ತನಕ ಪಟಾಕಿ ಹೊಡಿದ್ವಿ. ನನಗಂತೂ ಈ ಹಬ್ಬ ತುಂಬ ಇಷ್ಟ ಆಯಿತು. ನಾವಂತೂ ಈ ಥರ ಸಿಂಪಲಾಗಿ ಹಬ್ಬ ಮಾಡಿದ್ದು. ನೀವು ಹೇಗೆ ಹಬ್ಬ ಮಾಡಿದ್ರಿ, ಗ್ರ್ಯಾಂಡಾಗಿ ಮಾಡಿದ್ರಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.